Good morning, children. What day is today? ಇವತ್ತು ಯಾವ ವಾರ? ಶನಿವಾರ ಅಲ್ವಾ? ಮೂರನೇ ಶನಿವಾರ ವಿಶೇಷವಾದಂತ ಚಟುವಟಿಕೆಗಳನ್ನ ಮಾಡಿಸ್ತಾ ಇರ್ತದಲ್ಲ ನಿಮ್ಗ. ಹಾಗಾದ್ರೆ ಅದಕ್ಕೆ ಏನಂತ ಕರಿತೀವಿ? ಈ ಸಂಭ್ರಮ ಶನಿವಾರದಲ್ಲಿ ಇವತ್ತೊಂದು ನಿಮ್ಗೆ ಹೊಸ ಚಟುವಟಿಕೆ. ಇಲ್ಲಿ ನಿಮ್ ಮುಂದೆ ಬಾರ್ಡರ್ ಹಾಕಿದಲ್ವಾ? ಇಲ್ಲಿ ಒಳಗಡೆ ಏನಂತ ಬರ್ತದ? ಹೊರಗಡೆ ದಡ. ಕೆರೆ ದಡ ಆಟ ಆಡಿದಿರಲ್ವಾ ನೀವು? ಹೌದಲ್ವಾ? ಇವಾಗ ಕೆರೆ ಅಂದ ತಕ್ಷಣ ಒಳಗಡೆ ಜಿಗಿತಾ ಇದ್ರಿ, ದಡ ಅಂದ ತಕ್ಷಣ ಹೊರಗಡೆ ಜಿಗಿತಾ ಇದ್ರಿ. ನೀವೆಲ್ಲರೂ ಟಿವಿ ನೋಡ್ತೀರಾ? ನೋಡ್ತಿರಲ್ವಾ? ಮೊಬೈಲ್ ನೋಡ್ತೀರಾ? ನೋಡ್ತಿರಲ್ಲ. ಆದ್ರೆ ಟಿವಿ ಮತ್ತು ಮೊಬೈಲ್ ಅನ್ನ ಯಾವುದಕ್ಕೆ ಬಳಸಬೇಕು ಮತ್ತೆ ಯಾವುದಕ್ಕೆ ಬಳಸಬಾರ್ದು ಅನ್ನೋದು ನಿಮ್ಗೆ ಗೊತ್ತದ? ಕೆಲವೊಂದು ಗೊತ್ತಿಲ್ಲ, ಕೆಲವೊಂದು ಎಲ್ಲಾನು ಗೊತ್ತೈತಿ ಇಲ್ಲ ಅಲ್ವಾ? ಅದಕ್ಕೆ ಕೆಲವೊಂದಿಷ್ಟು ಹೇಳಿಕೆಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಅದು ಸರಿ ಇದ್ರೆ ಏನ್ ಮಾಡ್ಬೇಕು ನೀವು? ಒಳಗಡೆ ಇರ್ಬೇಕು. ತಪ್ಪಿದ್ರೆ ಹೊರಗಡೆ ಇರ್ಬೇಕು. ಯಾವ ಹೇಳಿಕೆ ತಪ್ಪಿದ್ದಾಗ ನೀವು ಒಳಗಡೆ ಜಿಗಿದ್ರಂದ್ರೆ ಔಟ್ ಆಗ್ತೀರಾ, ಒಳಗಡೆ ಬಂದು ಕೂತ್ಕೋಬೇಕು. ಅರ್ಥ ಆಯ್ತಾ? ಈಗ ಒಂದು ಉದಾಹರಣೆ ಕೊಡ್ತೀನಿ. ಮೊಬೈಲ್ ನಲ್ಲಿ ರೀಲ್ಸ್ ನೋಡುವುದು ಸರಿನೋ ತಪ್ಪು? ತಪ್ಪು. ತಪ್ಪು ಇದ್ದಾಗ ನೀವು ಹೊರಗಡೆನೆ ಇರ್ಬೇಕು. ಸರಿ ಅನಿಸಿದ ಹೇಳಿಕೆಗೆ ಮಾತ್ರ ಏನ್ ಮಾಡ್ಬೇಕು? ಒಳಗಡೆ ಜಿಗಿಬೇಕು. ಹೌದಾ? ಅರ್ಥ ಆಯ್ತಾ ರೂಲು? ಹಾಗಾದ್ರೆ ಎಲ್ಲರೂ ಗೇಮ್ ಆಡ್ತೀರಾ ಇದನ್ನ? Yes, let's start. Stand up. ಮೊಬೈಲ್ ನೋಡುತ್ತಾ ಊಟ ಮಾಡುವುದು ತಪ್ಪಲ್ವಾ? ಮೊಬೈಲ್ ನೋಡ್ತಾ ಊಟ ಮಾಡ್ತೀರಾ ನೀವೆಲ್ಲ? ಇಲ್ಲ. ಗುಡ್. ಮೊಬೈಲ್ ನಲ್ಲಿ ರೀಲ್ಸ್ ನೋಡುವುದು ತಪ್ಪು. ಕಮ್ ಸೃಜನ್, ಕೌಶಿಕ್. ಶಿಕ್ಷಕರು ಕೊಟ್ಟ ಗೃಹ ಪಾಠವನ್ನು ಮೊಬೈಲ್ ನೋಡಿಕೊಂಡೇ ಮಾಡುವುದು ಸರಿನಾ? ಕೌಶಲ್ಯ, ಕಮ್. ಕಮ್, ಸಿಟ್ ಡೌನ್. ಅವಶ್ಯಕತೆ ಇದ್ದಾಗ ಮಾತ್ರ ಮೊಬೈಲ್ ಬಳಸುವುದು. ಗುಡ್. ಅವಶ್ಯಕತೆ ಇದ್ದಾಗ ಮಾತ್ರ ಮೊಬೈಲ್ ಬಳಕೆ ಮಾಡಬೇಕಲ್ವಾ? ಯಸ್. ಚಂದನ ವಾಹಿನಿಯಲ್ಲಿ ಬರುವ ಥಟ್ ಅಂತ ಹೇಳಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ನೋಡುವುದು ಸರಿನಾ? ರಸಪ್ರಶ್ನೆ ಕಾರ್ಯಕ್ರಮವನ್ನು ನೋಡ್ತೀರಾ? ಯಸ್. ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಅನ್ನು ವೀಕ್ಷಿಸುವುದು ತಪ್ಪು. ಯಾವತ್ತೂ ಏನ್ ಮಾಡಬಾರ್ದು? ನೋಟ ಕೂತ್ಕೋಬಾರ್ದು. ಅವಶ್ಯಕತೆ ಇದ್ದಾಗ ಮಾತ್ರ ಮೊಬೈಲ್ನಲ್ಲಿ ಮಾತನಾಡುವುದು. ಅವಶ್ಯಕತೆ ಇದ್ದಾಗ ಮಾತ್ರ ಮಾತಾಡಬಾರ್ದಾ? ಯಾಸ್. ಅವಶ್ಯಕತೆ ಇದ್ದಾಗ. ಕಮ್ ತನ್ವೀರ್, ಕಮ್ ಕಮ್ ಕಮ್. ಶ್ರೇಯಾ ಕೂತ್ಕೋ. ಲಕ್ಷ್ಮಿ ಕೂತ್ಕೋ. ಯಸ್. ಅಕ್ಷತಾ ಕಮ್. ಯಸ್. ಸವಿತಾ ಕಮ್. ಸಿಟ್ ಡೌನ್. ಮೊಬೈಲ್ ಹತ್ತಿರ ಇಟ್ಟುಕೊಂಡೇ ಮಲಗುವುದು ತಪ್ಪಲ್ವಾ? ಮೊಬೈಲ್ ಹತ್ತಿರ ಇಟ್ಕೋಬಾರ್ದಲ್ವಾ? ಮೊಬೈಲ್ ಚಾರ್ಜಿಂಗ್ ಅಲ್ಲಿ ಇರುವಾಗ ಮೊಬೈಲ್ ಅನ್ನು ಬಳಸುವುದು ತಪ್ಪಲ್ವಾ? ವೆರಿ ಗುಡ್. ಚಾರ್ಜ್ ಹಾಕಿದಾಗ ಮೊಬೈಲ್ ಅನ್ನ ಬಳಕೆ ಮಾಡಬಾರ್ದು. ಮೊಬೈಲ್ನಲ್ಲಿ ಇರುವ ಶಬ್ದಕೋಶವನ್ನು ಅವಶ್ಯಕತೆ ಇದ್ದಾಗ ಮಾತ್ರ ಬಳಸುವುದು. ವೆರಿ ಗುಡ್. ಅವಶ್ಯಕತೆ ಇದ್ದಾಗ ಅದು ಬಳಕೆ ಮಾಡ್ಬೋದು. ಆಕಾಶ್, ಸಿಟ್ ಡೌನ್. ಲೇಟ್ ಮಾಡ್ದಿ? ಯಸ್. ಟಿವಿಯನ್ನು ನೋಡದೆ ಅಭ್ಯಾಸವನ್ನು ಮಾಡುವುದು ಔಟ್. ಮೊಬೈಲ್ ಅಭ್ಯಾಸ ಮಾಡಬೇಕು ಹೌದಲ್ವಾ? ಟಿವಿ ನೋಡ್ತಾ ಅಭ್ಯಾಸ ಮಾಡಬೇಕಾ? ಇಲ್ಲ ಅಲ್ವಾ? ಔಟ್. ಮತ್ತೆ ನೆಕ್ಸ್ಟ್, ಮೊಬೈಲ್ನಲ್ಲಿ ಗೇಮ್ ಆಡುವುದು
ತಪ್ಪಾ? ಗೇಮ್ ಆಡ್ಬೇಕು. ಹಂಗಾದ್ರೆ ಆಟ ಎಲ್ಲಿ ಆಡ್ಬೇಕು? ಮೈದಾನ, ಆಟದ ಮೈದಾನದಲ್ಲೇ ಆಟ ಆಡ್ಬೇಕಲ್ವಾ ಶ್ರದ್ಧಾ? ಹೌದಲ್ವಾ? ಇವಾಗ ಮೊಬೈಲನ್ನು ಯಾವುದಕ್ಕೆ ಬಳಸಬೇಕು, ಯಾವುದಕ್ಕೆ ಬಳಸಬಾರ್ದು ಅನ್ನೋದು ನಿಮ್ಗೆ ಅರ್ಥ ಆಯ್ತಲ್ಲ ಮಕ್ಕಳ? ಅದೇ ರೀತಿಯಾಗಿ ಬಳಸ್ತೀರಾ ಟಿವಿ ಮತ್ತು ಮೊಬೈಲನ್ನು? ಯಸ್.